ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ, ಲಯನ್ಸ್ ಕ್ಲಬ್ ಗಂಗಾವತಿ ಇವರ ಸಂಯೋಗದಲ್ಲಿ ವಾರ್ಡ್ ನಂಬರ್ 14 ಅಮಲಾರ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಆರೋಗ್ಯ ಶಿಬಿರದಲ್ಲಿ ವಾರ್ಡಿನ 50ರಿಂದ 100 ನಿವಾಸಿಗಳು ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಉಮೇಶ್ ಸಿಂಗಾಳ್, ಡಾಕ್ಟರ್ ಅಮರ್ ಪಾಟೀಲ್, ಡಾಕ್ಟರ್ ಜಂಬುನಾಥ್ ಗೌಡ, ಡಾಕ್ಟರ್ ಶರಣಬಸವನಗೌಡ, ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಹಾಗೂ ಶಿಕ್ಷಕರು ಮತ್ತು ಉಪಸ್ಥಿತರಿದ್ದರು. ಮೇ 31 ವಿಶ್ವ ತಂಬಾಕು ಮುಕ್ತ ದಿನಾಚರಣೆ ಅಂತೇಳಿ ಈ ವರ್ಷ ಜಗತ್ತಿನಾದ್ಯಂತ 31ನೇ ತಾರೀಕು ತಂಬಾಕಿನ ವಿರುದ್ಧ ಹೋರಾಟದ ಅಂಗವಾಗಿ ತಂಬಾಕು ಮುಕ್ತ ದಿನಾಚರಣೆ. ಈ ನಿಮಿತ್ತವಾಗಿ ನಮ್ಮೆಲ್ಲರ ಗಂಗಾವತಿಯ ಶ್ರಮಜೀವಿಗಳಾದಂಥ ಅಮಾಲ ಕಾಲನಿಯಲ್ಲಿ ನಾವೆಲ್ಲ ಒಂದು ಆರೋಗ್ಯ ತಪಾಸಣಾ ಬಂದಿದ್ದೀವಿ. ಯಾಕೆ ಇದು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ತಂಬಾಕು ಅನ್ನೋದು ಕೇವಲ ಒಬ್ಬರ ಮೇಲೆ ಕುಟುಂಬ ಮೇಲೆ ಬಹಳ ದುಷ್ಪರಿಣಾಮ. ಈ ವರ್ಷದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಯ ಥೀಮ್ ಏನಪ್ಪಾ ಅಂತಂದ್ರೆ, ಹುಡುಗರನ್ನ ವಿಶೇಷವಾಗಿ ಯುವಕರನ್ನ ಈ ತಂಬಾಕು ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ತಿರೋದ್ರ ಬಗ್ಗೆ, ಅರಿವು ಮೂಡಿಸೋದ್ರ ಬಗ್ಗೆ. ಈಗ ತನ್ನ ಒಂದಿಷ್ಟು ಹುಡುಗರು ನೋಡಿದ್ವಿ. ಆಲ್ಮೋಸ್ಟ್ ಒಂದು ನನ್ನ ಅಣ್ಣ ತಮ್ಮಂದ್ರೆ ಆಲ್ಮೋಸ್ಟ್ 20-22 ವರ್ಷದ ಅಣ್ಣ ತಮ್ಮಂದ್ರೆ ನಾನು ನೋಡಿದಾಗ ಆಲ್ಮೋಸ್ಟ್ ಒಂದು 8 ಜನ ತಂಡದಲ್ಲಿ 6ರಿಂದ 7 ಜನಕ್ಕೆ ಆಲ್ರೆಡಿ ಅಲ್ಲಿ ಸಬ್ಮಿಕೋಸಲ್ ಫೈಬ್ರೋಸಿಸ್ ಇರಬೇಕು. ತಂಬಾಕು ತಿನ್ನೋದ್ರಿಂದ ಏನಾಗ್ತದೆ ಅಂದ್ರೆ ಅದನ್ನು ಒಳಗಿದಂಥ ಬಾಯಿನ ಏನಿದೆ ಕೆಲಸ ಮಾಡದೆ ತೆರೆಯೋದಕ್ಕಾಗ್ತಿರಲಿಲ್ಲ. 3 ಕ್ಯಾನ್ಸರಸ್ ಕಂಡೀಷನ್ ಅಂತ ಹೇಳ್ತೀನಿ. ಕ್ಯಾನ್ಸರ್ ಬರೋದಕ್ಕಿಂತ ಮೊದಲೇ ಆಯಿತು. ಯುವಕರು ನಮ್ಮ ದೇಶದ ಭವಿಷ್ಯತ್ತು ಅಂತ, ದೇಶದ ಭವಿಷ್ಯತ್ತಿಗೆ ಈ ಕ್ಯಾನ್ಸರ್ ಅಥವಾ ಇಂಥ ದುಷ್ಪರಿಣಾಮಗಳು ಬಂದಾಗ ದೇಶಗಳ ಏನಾಗುತ್ತೆ ಅಂತ ಬಗ್ಗೆ ಅರಿವು ಮೂಡಿಸೋದಕ್ಕಾಗಿ ಒಂದು ಸಣ್ಣ ನಮ್ಮ ಹೆಜ್ಜೆ ಗಂಗಾವತಿಯ ಎಲ್ಲ ವೈದ್ಯರ ಪರವಾಗಿ ಗಂಗಾವತಿಯ ದೂರ ಇರೋಣ, ಗಂಗಾವತಿಯನ್ನು ಆರೋಗ್ಯ ಅಂತ ಹೇಳ್ತಾ ನಾನು ಮಾತಾಡ್ತೀನಿ.